ಬುಕ್ಕು? ಆ್ಯಕ್ಚುಲಿ ಇದು ನಮ್ಮ ಗುರುಗಳಿಂದ ಬಂದಂಥದ್ದು. ಅಂದರೆ ಇದು 2 ಟೈಪ್ ಆಫ್ ಇದೆ. ಅಂದರೆ ತೆಲುಗಿನಿಂದ ಕನ್ನಡಕ್ಕೆ ಭಾಷಾಂತರಗೊಂಡಿದೆ ಒಂದು. ಈ ಬುಕ್ಗಳೇನೆಂದರೆ ತುಂಬ ಹಳೆಯ ಕಾಲದ್ದು. ಅಂದರೆ ನಿಮಗೊಂದು 10 ಗುರುಗಳನ್ನ ಕೈಯಿಂದ ದಾಟಿ ಬಂದಿರುತ್ತೆ, ತುಂಬ ಆ ಕಾಲದಿಂದ. ಯಾಕಂದರೆ ಹಂಗಾಗಿ ನೀವು ಬೇರೆ ಬುಕ್ಗಳನ್ನ ನೋಡಿರ್ತೀರ, ಅದು ಪ್ರಿಂಟೆಡಲ್ಲಿರುತ್ತೆ. ಇದು ಬೈ ಹ್ಯಾಂಡ್ ರೈಟಿಂಗ್ ನೋಡಿ, ಎಲ್ಲ ಕೈ ಬರವಣಿಗೆಯಿಂದ ಆಗೋಂಥದ್ದು. ಪ್ರಯೋಗಗಳು ನೋಡಿ, ಇಲ್ಲಿ ಎಲ್ಲ ಥರದ ಪ್ರಯೋಗಗಳು. ಅಂದರೆ ಇಂಥ ಪ್ರಯೋಗ ಇಲ್ಲ ಅಂತಿಲ್ಲ, ಇಂಥ ಕಾರ್ಯ ಮಾಡೋಕ್ಕಾಗೋದಿಲ್ಲ ಅಂತಿಲ್ಲ, ಅಂಥ ಅದ್ಭುತ ಪ್ರಯೋಗಗಳು ನೋಡಿ. ಇವೆಲ್ಲ ಬೈ ಹ್ಯಾಂಡ್ ರೈಟಿಂಗಿಂದ ಆದಂಥದ್ದು. ಇಲ್ಲಿ ನೋಡಿ, ಈ ಪ್ರಯೋಗ ಮಾಡಿಬಿಟ್ಟು, ಹೌದು ನೋಡಿ, ಈ ಪ್ರಯೋಗಗಳಂತೂ ಮಾಡಿಬಿಟ್ರೆ ಮನುಷ್ಯನ ಟೋಟಲಿ ದೇಹಾನುದೇಹಗಳೇ ನಶಿಸಿ ಹೋಗುತ್ತೆ. ಯಾವ ಥರ ಪ್ರಯೋಗ ಇದು? ಮಾರಣ ನಾನು ಮಾಡೋದಿಲ್ಲ ನೋಡಿ. ಇದು ಅಂದರೆ ಅತಿಯಾಗಿ ತೊಂದರೆ ಕೊಡೋಂಥ ವ್ಯಕ್ತಿಗಳು, ಅತಿಯಾದ ಇಂಥ ವ್ಯಕ್ತಿಗಳಿಗೆ ಈ ಪ್ರಯೋಗ ಆಯಿತು ಅಂದರೆ ಆತ ಇದ್ದಕ್ಕಿದ್ದಂಗೆ ತಿಂಗಳಾನುಗಟ್ಟಲೆಯಲ್ಲಿ ಇದ್ದಂಗೆ ಸ್ಲೋ ಆಗ್ತಾನೆ, ಆಮೇಲೆ ಮಲ್ಕೊಂಡಲ್ಲಾಗ್ತಾನೆ, ಆಮೇಲೆ ಮೈಲಿರುವಂಥ ಮೂಳೆಗಳೆಲ್ಲ ಪುಡಿ ಆಗ್ಬಿಡುತ್ತೆ, ಒಳಗಡೆ ಪುಡಿ ಆಗ್ಬಿಟ್ಟು ಉದ್ರಕ್ಕೆ ಶುರು ಆಗ್ಬಿಡುತ್ತೆ, ಚರ್ಮಗಳು ಉದುರೋಗುತ್ತೆ, ಕೂದಲುಗಳು ಉದುರೋಗುತ್ತೆ, ಆಮೇಲೆ ಮಲ್ಕೊಂಡಲ್ಲಿ ಹಾಗೇ ಆತ ಇದಾಗ್ಬಿಡುತ್ತೆ. ಅಂದರೆ ಅಷ್ಟು ಕಠಿಣವಾದಂಥ ಪ್ರಯೋಗ ಇದು. ಸೊ ಈಗ ಬಂದು ಯಾವುದೋ ಬುಕ್ಕಲ್ಲಿ ಇರೋದನ್ನ ಮತ್ತೆ ಬರೆದಿರೋದು, ಬರೆದು ಅದನ್ನು ಪ್ರಿಂಟ್ ಮಾಡಿದಿರಲ್ಲ? ಇಲ್ಲ, ಇದನ್ನ ಜೆರಾಕ್ಸ್ ಮಾಡ್ಕೊಂಡಿದ್ದೀವಿ. ಪ್ರಿಂಟ್ ಅಂತ ಇಲ್ಲ ನೋಡಿ. ಇದು ಪ್ರಿಂಟ್ ಅಂದರೆ ಬೇರೆ ಬರುತ್ತೆ, ಹಿಂದ್ಗಡೆ ಪ್ರಕಾಶನಗಳು, ಮುದ್ರಣಗಳು ಅವು ಬರುತ್ತೆ. ಇದು ಇಲ್ಲ, ಇದು ಬೈ ಕೈಯಲ್ಲಿ ಬರೆದಿರೋಂಥದ್ದನ್ನ ಇದು ಜನಕ್ಕೆ ಇದು ಇಲ್ಲ, ಸಿಗೋದಿಲ್ಲ. ಇವಾಗ ಇದನ್ನ ನಾವು ಹಿಂಗೆ ತೋರಿಸ್ತಾ ಇದ್ದೀವಿ, ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಇಲ್ಲ. ವಿಚಾರಗಳು ಏನು ಅಂತಂದರೆ ಇದನ್ನ ನೋಡ್ಬೋದು, ಮಂತ್ರಗಳು ಅಷ್ಟು ಈಸಿಯಾಗಿ ಇದನ್ನ ಇದು ಮಾಡೋಕ್ಕಾಗೋದಿಲ್ಲ. ಇದು ಮಂತ್ರಗಳನ್ನ ಉಚ್ಚಾರಣೆ ಮಾಡಿದ್ರಷ್ಟೇ ಇದು ಕೆಲಸ ಮಾಡುತ್ತೆ. ವಿತೌಟ್ ಬರೀ ನೀವು ಡ್ರಾಯಿಂಗ್ ಬಿಡಿಸಿ ಮಾತ್ರ ಕೆಲಸ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಇದೆ ಕೆಳಗಡೆ, ಆ ಮಂತ್ರನ ಉಚ್ಚಾಟನೆ ಅಲ್ಲ ಪ್ರಯೋಗ ಮಾಡಿದಾಗ ಮಾತ್ರ ಇದು ಹೋಗುತ್ತೆ. ಇವಾಗ ಹೆಂಗೆ ಅಂದರೆ ಗನ್ ಇರುತ್ತೆ, ಗನ್ನ ಟ್ರಿಗರ್ ಸುಮ್ಮನೆ ಹೊತ್ತಿರ ಹೋಗೋದಿಲ್ಲ, ಅದಕ್ಕೆ ಬುಲೆಟ್ ಹಾಕಬೇಕು. ಬುಲೆಟ್ ಹಾಕಿ ಇದು ಮಾಡಿದ್ರೆ ಆಗುತ್ತೆ. ಹಂಗೇ ಈ ಪ್ರಯೋಗಗಳು ಮಾಡಬೇಕಂದ್ರೆ ಆತ ಎಕ್ಸ್ಪರ್ಟ್ ಆಗಿರ್ಬೇಕು. ಯಾರು ಆ ಪ್ರಯೋಗ ಮಾಡೋನು ಎಕ್ಸ್ಪರ್ಟ್ ಆಗಿರಬೇಕು, ಸಿದ್ಧಿ ಆಗಿರಬೇಕು. ಆತನಿಗೆ ಪ್ರಯೋಗದ ಎಲ್ಲ ರೀತಿಗಳು ಆತನಿಗೆ ಗೊತ್ತಿರಬೇಕು. ಆಗಿದ್ರೆ ಮಾತ್ರ ಈ ಪ್ರಯೋಗಗಳು ವರ್ಕ್ ಆಗ್ತವೆ. ಆಮೇಲೆ ಇವೆಲ್ಲ ತುಂಬ ಏನು ಕಾಟೇರಿ ಯಂತ್ರಗಳು ಅಂತ, ಕಾಟೇರಿ ಪ್ರಯೋಗಗಳು ಇವೆಲ್ಲ. ಈ ಪ್ರಯೋಗಗಳು ನೋಡಿ ಹೆಂಗೆ ಹೋಗುತ್ತೆ ಅಂದರೆ ಗಾಳಿ ಮುಖಾಂತರವಾಗಿ ಹಿಂಗಿದೆ ಹಂಗೆ ಹೋಗುತ್ತೆ. ಇದು ನೀರಿನ ಮುಖಾಂತರ ಹೋಗುತ್ತೆ, ಗಾಳಿ ಮುಖಾಂತರ ಹೋಗುತ್ತೆ, ನಾನಾ ಥರ ಮುಖಾಂತರ ಹೋಗುತ್ತೆ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಮನುಷ್ಯನ ಜೀವನದಲ್ಲಿ ಇದನ್ನ ಎಲ್ಲಿ ಹೋದ್ರೂ ಸರಿಪಡಿಸೋಕ್ಕಾಗೋದಿಲ್ಲ. ತುಂಬ ಟಫ್ ಇದು. ಈ ಪ್ರಯೋಗ ಎಲ್ಲಾದರೂ ಮನುಷ್ಯನಿಗೆ ಸರಿಯಾದ ರೀತಿಯಲ್ಲಿ ಆಯಿತು ಅಂದರೆ ಇಲ್ಲ, ಒಂದು ಸಲ ಪ್ರಯೋಗ ಆಯಿತು ಅಂದರೆ ಇದಕ್ಕೆ ರಿಟರ್ನ್ ಕಷ್ಟ ಇದೆ. ಅಂದರೆ ಈ ಪ್ರಯೋಗಗಳು ಮಾಡಬಾರ್ದು. ಮಾಡಿತು ಅಂದರೆ ಅದನ್ನ ತೆಗೆಯೋದು ಕಷ್ಟ ಇದೆ. ನೀವು ತುಂಬ ವ್ಯಕ್ತಿಗಳು ನೋಡಿರ್ತೀರ, ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅದಕ್ಕೆ ರೀಸನ್ ಇರೋದಿಲ್ಲ, ಇದ್ದಕ್ಕಿದ್ದಂಗೆ ಸುಮ್ಮನೆ ಯಾವುದೇ ಹಾಸ್ಪಿಟ್ಲ್ ಹೋದ್ರೂ ಅವ್ನಿಗೆ ರಿಸಲ್ಟ್ ಬರೋದಿಲ್ಲ ನೋಡಿ. ಇದು ಈ ಥರ ಇದು ನಾರ್ಮಲ್ ಇದು ಒಂದು ಪ್ರಯೋಗ ಆಯಿತು ಅಂದರೆ ಮನುಷ್ಯನ ಕತೆ ಮುಗೀತು. ಈ ಥರ ಇನ್ನೂ ಬೇರೆ ನಾನಾ ಥರದ ದೊಡ್ಡ ಪ್ರಯೋಗಗಳಿದ್ದಾವೆ. ಸೊ ಇಂಥದ್ದೇನಿಲ್ಲ, ಭೂತ ಬೇತಾಳ ಇವೆಲ್ಲ ಏನು ಮಾತಾಡೋಕ್ಕಾಗೋದಿಲ್ಲ, ಅಂಥ ಪ್ರಯೋಗಗಳಿಲ್ಲಿದ್ದಾವೆ. ಹಾಂ, ಹಳೇ ಕಾಲದ್ದು ನಿಮಗೆ ಬುಕ್ಗಳು ಸಿಗೋದೆಲ್ಲನೂ ಪ್ರಿಂಟೆಡಲ್ಲಿ ಬರುತ್ತೆ. ಹಿಂದ್ಗಡೆ ಈ ಪುಸ್ತಕ ಭಂಡಾರದು ಅಂತ ಇದಾಗಿ ಬರುತ್ತೆ ಬುಕ್ಗಳು. ಇದು ಯಾವುದೇ ಆ ಥರದ್ದಲ್ಲ, ಇದೆಲ್ಲ ಜೆರಾಕ್ಸಿಂದ ಮಾಡಿ ಆ ಕಾಲದ ಕೈಗಳಿಂದ ಬಿಡಿಸಿ ಬರೆದು ಬಂದಂಥದ್ದು. ಅಂದರೆ ಇದು ಹೆಚ್ಚಿನದಾಗಿ ನಿಮಗೆ ತೆಲುಗಿಂದ ಕನ್ನಡಕ್ಕೆ ಭಾಷಾಂತರಗೊಂಡಿದೆ. ಮೂಲ ತೆಲುಗಿಂದನೇ ಬಂದಿರೋದು ಇದು. ಈ ಹೌದು, ಇನ್ನೂ ಹೆಚ್ಚಿನ ಅಕ್ಷರಗಳು ತೆಲುಗಲ್ಲೇ ಇದೆ ಇದರಲ್ಲಿ. ಅರ್ಥ ಆಗುತ್ತೆ. ಬರೆದಿರೋದು ಕನ್ನಡದಲ್ಲಿ. ಆದರೆ ಇನ್ನು ಪ್ರಯೋಗಗಳು ಕೂಡ ಒಬ್ಬ ಸಿದ್ಧಿ ಆಗಿರ್ಬೇಕು, ಆತನಿಗೆ ಸಿದ್ಧಿಯಾಗಿ ಸ್ವಲ್ಪ ಪ್ರವೀಣನಾಗಿರ್ಬೇಕು ಕೆಲಸ ಮಾಡೋದ್ರಲ್ಲಿ. ಆವಾಗ ಇನ್ನು ಪ್ರಯೋಗ ಮಾಡೋದಕ್ಕೆ ಈಸಿ ಆಗುತ್ತೆ. ಹೊಸ್ದಾಗಿ ಅವ್ರು ಕೈ ಕೊಟ್ಬಿಟ್ರೆ ಹೆಂಗಾಗ್ಬಿಡುತ್ತೆ ಅಂದರೆ, ಗಾಡಿನ ಯಾರೋ ಕೈಲಿ ಕೊಟ್ಟಾಗ ಆತನಿಗೆ ಕೀಯಲ್ಲಿ ಹಾಕಬೇಕು, ಗೇರ್ ಹೆಂಗೆ ಹಾಕಬೇಕು, ಗಾಡಿ ಮೂವ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲದಂಗೆ ಆಗ್ಬಿಡುತ್ತೆ. ಅಷ್ಟೇ. ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಆಗಬೇಕಂದ್ರೆ ಸಿದ್ಧಿ ಆಗಿರಬೇಕು, ಆತನು ಈ ಇದರಲ್ಲಿ ಸ್ವಲ್ಪ ಪ್ರವೀಣನಾಗಿರಬೇಕು, ಮತ್ತು ಇದೆಲ್ಲನೂ ತಿಳ್ಕೊಂಡಿರಬೇಕು. ಇದು ನನಗೆ ನನ್ನ ಗುರುಗಳಿಂದ ಬಂದಂಥದ್ದು. ಇದು ತುಂಬ ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ನನ್ನ ಕೈಗೆ ಬಂದಿದೆ ಇದು ಈ ಬುಕ್ಕು. ಅದಕ್ಕೇ ಇದು ಜೆರಾಕ್ಸ್ ಮಾಡಿ ಅದು ಮೂಲ ಪತ್ರಿಕೆ ಬಂದು ಹಳೇದಾಗಿರೋದ್ರಿಂದ ಕೆಲವು ಅಕ್ಷರಗಳು ಕಾಣಿಸೋದೇ ಇಲ್ಲ. ಮತ್ತು ಮುಂದಕ್ಕೆ ಅದು ಹೋಗ್ಬಿಟ್ಟಿದೆ, ಅಂದರೆ ಹಳೆ ತಾಳೆಗರಿ ಟೈಪ್ನಲ್ಲಿ ಇದ್ದಂಥದ್ದು ಅದು. ಆ ಬುಕ್ ಒಂದ್ಸಲ ಹೋಯ್ತು ಅಂದರೆ ಮತ್ತೆ ನಿಮ್ಗೆ ಪ್ರಿಂಟ್ ಹಾಕೋದು ಆಗಲ್ಲ, ಪುಡಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಜೆರಾಕ್ಸ್ ಮಾಡಿ ಮತ್ತೆ ನಾನು ರೀಸ್ಟೋರ್ ಮಾಡ್ಕೊಂಡು ಮತ್ತೆ ಏನು ಆಗದೇ ಇರಲಿ ಅಂತ ಇಟ್ಕೊಂಡಿರೋದು ಇದು.
ನೀವು ಇದರಲ್ಲಿರೋ ಪ್ರಯೋಗಗಳನ್ನ ಎಲ್ಲಾದರೂ ಯೂಸ್ ಮಾಡಿದ್ದೀರಾ? ನಾನು ಇದನ್ನ ಪರ್ಟಿಕಲ್ ಆಗಿ ಕೆಲವ್ರಿಗೆ ಮಾತ್ರ ಮಾಡ್ತೀನಿ. ಅಂದರೆ ಇದು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಕೆಲಸಗಳಿಗೆ ಮಾಡ್ತೀನಿ. ಅಂದರೆ ಕೆಲವ್ರು ಬರ್ತಾರೆ, ಗುರುಗಳೇ ನನಗೆ ಅಷ್ಟು ಹಣದ ವಿಧಿ ಇಲ್ಲ, ಕಷ್ಟ ಆಗುತ್ತೆ, ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಅದರದ್ದೇ ಆದ ಪ್ರಯೋಗಗಳಿದೆ, ಅದು ಅಷ್ಟೇ ಕಠಿಣವಾದಂಥ ಪ್ರಯೋಗಗಳು. ಆ ಐಟಮ್ಗಳು ಬೇಕು. ಇದೆಲ್ಲ ಸ್ವಲ್ಪ ಖರ್ಚು ಬೀಳುವಂಥ ಇದು ಯಾರು ಅಂತ ಸ್ಟೆಬಲ್ ಇದ್ದು ನನಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ನನಗೆ ಬೇಕೇ ಬೇಕು ಅನ್ನೋರಿಗೆ ಮಾತ್ರ ಇಂಥ ಪ್ರಯೋಗಗಳನ್ನ ನಾನು ಇದು ಮಾಡ್ತೀನಿ. ಇನ್ನೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇರ್ತೀನಿ. ಇದು ತುಂಬ ಟಫ್ ಆಗಿರೋಂಥ ಪ್ರಯೋಗ ಮಾಡುವಂಥ ಜಾಗ ತೋರಿಸಿ. ಹೌದೌದು, ನಡ್ರಿ. ನಾನು ಇವಾಗ ಹೋಗೋಣ, ಅಲ್ಲಿ ಹೋಗಿ ಅಲ್ಲಿ ನೋಡೋಣ. ಹಾಂ ಹಾಂ ಹಾಂ. ಇದು ಬಂದು ಪ್ರೇತ ಉಚ್ಚಾಟನೆ, ಆಮೇಲೆ ಹೋಮಾಚಾರ ಉಚ್ಚಾಟನೆ. ಇದ್ರ ಮಧ್ಯದಲ್ಲಿ ಒಂದು ಮಂಡಲ ಬರುತ್ತೆ. ಇವಾಗ ಏನಂದರೆ ಇದು ಪ್ರಯೋಗ ಮಾಡಿರೋದ್ರಿಂದ ಅದನ್ನ ತೆಗೆದುಬಿಟ್ಟಿದ್ದೀವಿ. ಯಾರಿಗೆ ಮಾಡಿರ್ತೀವಿ ಅವ್ರ ಜೊತೆಗೆ ಅದ್ರ ಕೆರಡು ವಸ್ತುಗಳಿರುತ್ತೆ, ಅದ್ರ ಜೊತೆಗೆ ತೆಗೆದು ಅವ್ರಿಗೆ ಕಳಿಸ್ಬಿಟ್ಟಿರ್ತೀವಿ. ಆಮೇಲೆ ನಮಗೆ ನೈಟ್ ಪ್ರಯೋಗಕ್ಕೆ ಕೆಲವು ವಸ್ತುಗಳನ್ನ ತೊಗೊಂಡ್ಬಿಟ್ಟಿರ್ತೀವಿ. ಈ ಮಧ್ಯದಲ್ಲೊಂದು ಚೌಕಾಕಾರದ ಮಂಡಲ ಇನ್ನೊಂದು ಬರುತ್ತೆ. ಇದೆಲ್ಲ ಬಂದು ಏನಂದರೆ ಅವ್ರನ್ನ ಅದರೊಳಗೆ ಇರುವಂಥನ್ನ ದಿಗ್ಬಂಧನ ಮಾಡಿ ಈ ಮೊಟ್ಟೆ ಒಳಗಡೆ ಸೇರಿಸಲ್ಪಟ್ಟು ಈ ಮೊಟ್ಟೆನ 4 ದಾರಿ ಕೂಡೋ ಜಾಗದಲ್ಲಿ ಹೋಗಿ ಒಡೆದು ಅಲ್ಲಿ ಡಿಸ್ಪೋಸ್ ಮಾಡಿ ಆಮೇಲೆ ಅವರು ರಿಟರ್ನ್ ಬಂದಾಗ ಮತ್ತೆ ಕೆಲವು ವಸ್ತುಗಳನ್ನ ತಗೊಂಡು ಮತ್ತೆ ಅದನ್ನ ರಾತ್ರಿ ಸ್ಮಶಾನಕ್ಕೆ ತಗೊಂಡು ಹೋಗ್ತೀವಿ. ಇದು ಬಂದು ಒಂದು ಮಂಡಳ, ಇದರೊಳಗಡೆ ಕೂತು ಎಲ್ಲ ಮಂತ್ರಗಳ ಮುಖಾಂತರ ದಿಗ್ಬಂಧನ ಮಾಡಿರ್ತೀವಿ. ಅರಿಶಿಣ ಕುಂಕುಮ, ಆ ಅರಿಶಿಣ ಕುಂಕುಮಗಳ ಜೊತೆ ಕೆಲವು ಗಿಡಮೂಲಿಕೆಗಳನ್ನ ಸೇರಿಸಿರ್ತೀವಿ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನ ಸೇರಿಸಿರ್ತೀವಿ. ನಿಂಬೆ ದೀಪ, ಆಮೇಲೆ ಈ ದೀಪ ಬಂದು ಎಣ್ಣೆ ಬಂದು ನಿಮಗೆ ಬೇವಿನ ಎಣ್ಣೆಯಲ್ಲಿ ಉರಿತಾ ಇದೆ. ಅದು ಹೌದು, ಇದು ಬೇವಿನ ಎಣ್ಣೆ ದೀಪ. ಇದು ಅಲ್ಲಿ ಇಟ್ಟಿದ್ದೀವಿ ನೋಡಿ, ಅದು ಬೇವಿನ ಎಣ್ಣೆ ಮಿಕ್ಸ್ ಆಗಿರುತ್ತೆ ಅದಕ್ಕೆ. ಇಲ್ಲಿದೆ ನೋಡಿ, ನೀಮ್ ಆಯಿಲ್. ಅಂದರೆ ನೀವು ಇದನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ಹೌದೌದು, ಇದು ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ. ಇದನ್ನು ಅದರಲ್ಲಿ ಇದು ಮಾಡ್ತೀವಿ. ಆಮೇಲೆ ನವಧಾನ್ಯಗಳು ಯಾಕೆ ಅಂತಂದರೆ ಗ್ರಹಗತಿಗಳು, ಮನುಷ್ಯನ ಜೀವನದಲ್ಲಿ ಗ್ರಹಗತಿಗಳಿಂದ ಸಮಸ್ಯೆಗಳು ಬರ್ತವೆ. ಸೊ ಆ ಗ್ರಹಗತಿಗಳು ಕೂಡ ಸಂತುಷ್ಟ ಆಗಬೇಕು ಇದರೊಳಗೆ ಕೂತಾಗ. 9 ಧಾನ್ಯಗಳು, 9 ಗ್ರಹಗಳಿಗೆ 9 ಧಾನ್ಯಗಳನ್ನ ಇಟ್ಟಿರ್ತೀವಿ ನೋಡಿ. ಇದು 9 ಇದೆ ನೋಡಿ. ಹೆಸರು, ಬೇಳೆ, ಎಳ್ಳು, ಈ ಥರ ಭತ್ತ, ಇಂಥ 9 ಧಾನ್ಯಗಳಿದೆ. ಈ ಧಾನ್ಯಗಳಿಟ್ಟಾಗ ಏನಾಗುತ್ತೆ, ಸಂಪೂರ್ಣವಾಗಿ ಕೆಲವು ಗ್ರಹಗತಿಗಳು ಕೂಡ ನಮ್ಮಲ್ಲಿ ಸರಿ ಇಲ್ದಿದ್ದಾಗ ಅವು ಸಪೋರ್ಟ್ ಮಾಡಲ್ಲ. ಆವಾಗ ಇದು ಸಪೋರ್ಟ್ ಮಾಡಿದಾಗ ಇದು ಉಚ್ಚಾಟನೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಸೊ ಅದಕ್ಕೆ ಈ ವಸ್ತುಗಳು. ಆಮೇಲೆ ಇದಕ್ಕೆ ಮಿಕ್ಸ್ ಆಗಿರೋದೆಲ್ಲ ಗಿಡಮೂಲಿಕೆ ವಸ್ತುಗಳನ್ನ ತಂದು ಪುಡಿ ಮಾಡಿರ್ತೀವಿ. ಪುಡಿ ಮಾಡಿ ಇದ್ರ ಜೊತೆ ಬೆರೆಸಿರ್ತೀವಿ. ಸೊ ಈ ಮಂಡಲ ಹಾಕೋಕ್ಕೆ ಏನಕ್ಕೆ ಅಂದರೆ ಇದೆ, ಈ ವಸ್ತುಗಳನ್ನ ತರಿಸ್ತೀವಲ್ಲ ಗಿಡಮೂಲಿಕೆಗಳು, ಅದಕ್ಕೆ ಸ್ವಲ್ಪ ಖರ್ಚುಗಳು ಬೀಳ್ತವೆ ನಮಗೆ. ಇದು ಪರ್ಮನೆಂಟ್ ಜಾಗ. ಅಂದರೆ ಯಾರಿಗೂ ತೊಂದರೆ ಆಗದೆ ಸೇಫ್ಟಿ ವೈಸು, ಅದು ಹೆಣ್ಣು ಮಕ್ಕಳೇ ಇರಲಿ ಗಂಡು ಮಕ್ಕಳೇ ಇರಲಿ, ಸೊ ಸ್ಮಶಾನ ಹೋಗಬೇಕು, ದಾರಿ ಮಧ್ಯದಲ್ಲಿ ಹೋಗಿ ಎದುರ್ಕೊಂಡು ಹೋಗಬೇಕು, ಇನ್ಯಾರ್ದೋ ತೊಂದರೆ ಆಗುತ್ತೆ ಅನ್ನೋ ಸಮಸ್ಯೆ ಇರೋದಿಲ್ಲ. ಇದಕ್ಕೆ ಬೇಕಾಗಿರೋ ದಿಗ್ಬಂಧನಗಳನ್ನ ಹಾಕಿದ್ದೀವಿ. ಹೊರಗಡೆಯಿಂದ ದಿಗ್ಬಂಧನ ಹಾಕಿ, ಇದಕ್ಕೆಲ್ಲ ದಿಗ್ಬಂಧನ ಹಾಕಿ ಇಲ್ಲಿಗೊಂದು ಶಕ್ತಿನ ನಾವು ಇದು ಮಾಡ್ಕೊಂಡಿರ್ತೀವಿ, ಆಹ್ವಾನ ಮಾಡಿ ಇಟ್ಕೊಂಡಿರ್ತೀವಿ. ಇಲ್ಲಿ ಬಂದಾಗ ಯಾವುದೇ ಭಯ ಇಲ್ಲ. ಇಲ್ಲಿಂದ ಏನು ಬೇಕು ಎಲ್ಲವನ್ನು ಪ್ರಯೋಗ ನಿವಾರಣೆ ಮಾಡಿ ಮೊಟ್ಟೆಗಳನ್ನ ಕೊಟ್ಟು ಅವ್ರು ಕಳಿಸಿ ಕೆಲವು ವಸ್ತುಗಳು ಮಧ್ಯದಲ್ಲಿ ನೋಡಿ, ಇಲ್ಲಿ ಒಂದು ವೃತ್ತಾಕಾರ ಕಾಣಿಸ್ತಾ ಇರೋದು, ಇಲ್ಲೊಂದು ಮಂಡಲ ಹಾಕಿರ್ತೀವಿ, ಅಲ್ಲಿ ಗಿಡಮೂಲಿಕೆಗಳ ಇದನ್ನ ಹಾಕಿರ್ತೀವಿ. ಅವ್ರ ಮಧ್ಯದಲ್ಲಿ ಕೂರಿಸ್ತೀವಿ, ಸುತ್ತಲೂ ಇನ್ನೊಂದು ಹಾಕ್ತೀವಿ. ಇದು ಫಿಕ್ಸ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಇನ್ನೊಂದು ಬರುತ್ತೆ, ಅದ್ರ ಮಧ್ಯದಲ್ಲಿ ಏನಾಗ್ತೀವಿ, ಗಿಡಮೂಲಿಕೆ ವಸ್ತುಗಳನ್ನ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಮುಗಿದ ಮೇಲೆ ಅದನ್ನೆಲ್ಲ ಗುಡಿಸಿ ಒಂದಕ್ಕೆ ಸ್ಟೋರ್ ಮಾಡ್ತೀವಿ. ಯಾವುದು, ಮೊಟ್ಟೆ, ನಿಂಬೆಹಣ್ಣು, ಸೌತೆಕಾಯಿ, ಅದಕ್ಕೆ ಸಂಬಂಧಪಟ್ಟ ಕೆಲವು ವಸ್ತುಗಳಿರುತ್ತೆ, ಅದನ್ನೆಲ್ಲ ಹಾಕಿ ಅದನ್ನ ಗುಡ್ಡೆ ಮಾಡಿ ಈ ಮೊಟ್ಟೆ ಸಮೇತ ತೊಗೊಂಡೋಗಿ 4 ದಾರಿ ಮಧ್ಯದಲ್ಲಿ ಒಡೆದು ಬಲಗಾಲದಲ್ಲಿ ನಿಂಬೆಹಣ್ಣನ್ನ ತೊಡೆದು ಮತ್ತೆ ವಾಪಸ್ ಬರ್ತಾರೆ ಅವರು, ಅದು ಬಿಡುಗಡೆ ಮಾಡಿಕೊಂಡು. ಮತ್ತು ಇಲ್ಲಿ ತೊಗೊಂಡಿರೋಂಥ ವಸ್ತುಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅವ್ರದ್ದು ದೇಹಕ್ಕೆ ಸಂಬಂಧಪಟ್ಟಿದ್ದ ಪ್ರಯೋಗದಿಂದ ನೈಟ್ 12 ಗಂಟೆಗೆ ನಾವು ಮಾತ್ರ ಸಿಂಗಲಾಗಿ ಹೋಗಿ ಅದನ್ನ ಸ್ಮಶಾನದಲ್ಲಿ ಪ್ರಯೋಗ ನಿವಾರಣೆ ಮಾಡಿಬಿಟ್ಟು ಬರ್ತೀವಿ. ಈಗ 4 ದಾರಿಯಲ್ಲಿ ಹೊಡಿತಾರಲ್ಲ, ಅಂದರೆ ನಾವು ಇಲ್ಲಿ ತೋರಿಸೋದಿಲ್ಲ. 4 ದಾರಿ ಅಂದರೆ ಜನ ಓಡಾಡೋ ಕಡೆ ಮಾಡೋದಿಲ್ಲ. ಇವಾಗ ಎಲ್ಲಾದರೆ ಒಂದು ಕಾಲು ದಾರಿಗಳು, ಕಾಡಿನ ದಾರಿಗಳು, ನಿರ್ಜನ ಪ್ರದೇಶದಲ್ಲಿ 4 ದಾರಿ ಅಂಥ ಜಾಗದಲ್ಲಿ ಮಾಡೋದಿಲ್ಲ. ಯಾಕಂದರೆ ಅದಕ್ಕೆ ಅಲ್ಲೇನೂ ಮಾಡೋದಿಲ್ಲ, ಜನಗಳಿಗೆ ತೊಂದರೆ ಆಗೋಂಥ ಕೆಲಸ ಏನೂ ಮಾಡೋದಿಲ್ಲ. ಅಂದರೆ ನಿರ್ಜನ ಪ್ರದೇಶದಲ್ಲಿ ಮಾಡ್ಬಿಟ್ಟು ಬರ್ತೀವಿ. ಅಲ್ಲ, ನಾವೇ ಕೆಲವರು ನಮ್ಮ ಹುಡುಗರೇ ಹೋಗಿ ಕರ್ಕೊಂಡೋಗಿ ಅದನ್ನು ಮಾಡಿಸ್ಬರ್ತಾರೆ ಗೊತ್ತಿಲ್ಲ ಅಂದಾಗ. ಯಾಕಂದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ ಹೊಸ ಜಾಗದಲ್ಲಿ ಎಲ್ಲಿರುತ್ತೆ ಏನು ಅಂತ. ಅಂದರೆ ಇನ್ನೊಬ್ರು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ
ಎಲ್ಲಿ ಸಮಸ್ಯೆ ಆಗೋದು ಜನ ಎಲ್ಲೂ ಓಡಾಟ ಇರೋದಿಲ್ಲ ಅದು ಏನು ಅಂದರೆ ಮಿನಿಮಮ್ ನಿಮಗೆ ಒಂದು 2 hours ಅಷ್ಟೇ ಅದ್ರದ್ದು ಇದಿರುತ್ತೆ. ಒಂದು ಸಲ ಅದನ್ನ ಡಿಸ್ಪೋಸ್ ಮಾಡೋದಿಲ್ಲ, ಮತ್ತೆ ಅಲ್ಲಿ ಆ ಶಕ್ತಿ ಇರೋದಿಲ್ಲ, ಕಳೆದೋಗಿರುತ್ತೆ. ಯಾಕಂದರೆ ಅದು ಅದ್ರ ಪಾಟಿಗೆ ಹೊರಟೋಗಿರುತ್ತೆ. ಮತ್ತೆ ಇನ್ನು ಮತ್ತೆ ಬೇರೆಯವರು ಬಂದರೂ ದಾಟಿದ್ರು ಏನು ಸಮಸ್ಯೆ ಆಗೋದಿಲ್ಲ. ಅಂದರೆ ನಾವು ಯಾವುದೇ ಮಾಡಿದ್ರು ಒಬ್ಬರು ತೆಗೆಯೋಕೆ ಹೋಗಿ ಇನ್ನೊಬ್ರಿಗೆ ಅಟ್ಯಾಕ್ ಮಾಡೋ ಥರ ಮಾಡೋದಿಲ್ಲ. ಹೌದು ಹೌದು ಹೌದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋಣ. ನಮಸ್ಕಾರ.